ಬೇಳೆ ಮಸಾಲೆ ವಡೆ ಮಾಡೋಣ. ಅದಕ್ಕೆ ಕಡಲೆಬೇಳೆನ ಒಂದು 2 ಅವರ್ ಮುಂಚೆ ನೆನೆ ಹಾಕಬೇಕು. ಈ ಕಪ್ಲೆ ಒಂದು 2 ಕಪ್ನ ಈ ಸೇಮ್ ಕಪ್ಲಿ 2 ಕಪ್ಲು ಅಳತೆ ಮಾಡಿ ನೆನೆ ಹಾಕ್ತಾಯಿದ್ದೀನಿ. ನಾವು ಒಂದ್ಸರಿ ವಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಒಂದ್ಸರಿ ವಾಶ್ ಮಾಡಿ ಇದು ಮುಳುಗೋ ಅಷ್ಟು ನೀರು ಹಾಕಿ ನೆನೆ ಇಟ್ಬಿಡಿ. ಎಂದಿದೆ ಇದಕ್ಕೀಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ 4-5, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿ ಅಲ್ಲ, ಒಂದು ಸ್ವಲ್ಪ ಜೀರಿಗೆ, ಇದನ್ನಷ್ಟೇ ಫಸ್ಟ್ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಣ. ಈ ರೀತಿ ಮಿಕ್ಸಿ ಮಾಡ್ಕೊಳ್ಳಿ. ಕಡಲೆಬೇಳೆ ಹಾಕಿ ಪೂರ ಸಣ್ಣಗೆ ಮಿಕ್ಸಿ ಮಾಡಿಬಿಟ್ಟು ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ತರಿಯಾಗಿ ರುಬ್ಕೊಳ್ಳಿ. ಈ ರೀತಿ ಮಿಕ್ಸಿ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಅದಕ್ಕೆ ಸಣ್ಣ ಕಟ್ ಮಾಡಿ ಕರಿಬೇವು, 1-2 ಈರುಳ್ಳಿ, ಕೊತ್ತಂಬರಿ, ಸ್ವಲ್ಪ ಸಬ್ಬಸ್ಗಿ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಸಬ್ಬಸ್ಗಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಬ್ಬಸ್ಗಿನ ನಾನು ಆಮೇಲೆ ಮಿಕ್ಸ್ ಮಾಡ್ತೀನಿ. ಇದಕ್ಕೆ ಸಬ್ಬಸ್ಗಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸಬ್ಬಸ್ಗಿ ಮಿಕ್ಸ್ ಮಾಡದೇ ಇರೋದು ನನ್ನ ಹಸ್ಬೆಂಡ್ಗೆ. ನನ್ನ ಹಸ್ಬೆಂಡ್ ಸಬ್ಬಸ್ಗಿ ಮಿಕ್ಸ್ ಮಾಡಿದರೆ ತಿನ್ನೋದಿಲ್ಲ. ಈ ರೀತಿ ಉಂಡೆನ ಈ ಥರ ಉಂಡೆಗಳಾಗಿ ಮಾಡಿಟ್ಕೊಳ್ಳಿ. ಕರಿಯೋದಕ್ಕೆ ಈಸಿ ಆಗುತ್ತೆ. ಇವಾಗ ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಇದರಲ್ಲಿ ವಡೆ ತಟ್ಟಿ ಹಾಕೋಣ. ಈ ರೀತಿ ಕೈಗೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಈ ರೀತಿ ತಟ್ಕೊಂಡು ಎಣ್ಣೆಗೆ ಬಿಡಿ. ಇದೇ ರೀತಿ ಎಲ್ಲದನ್ನು ಬಿಟ್ಕೊಳ್ಳಿ ಎಣ್ಣೆಲೆ. ಈ ರೀತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಇನ್ನು ಸ್ವಲ್ಪ ಫ್ರೈ ಆಗಬೇಕು. ನೋಡಿ ಈ ರೀತಿ ಆಗಬೇಕು. ಅದನ್ನು ಎತ್ತಿಟ್ಕೊಳ್ಳಿ. ಫ್ರೈ ಮಾಡಿ ಇಟ್ಕೊಳ್ಳಿ. ಈಗ ಇದನ್ನು ಸಬ್ಬಸ್ಗೆ ಹಾಕಿರೋದನ್ನ ಇದೇ ರೀತಿ ಕೈಗೆ ಎಣ್ಣೆ ಒಂಚೂರು ಎಣ್ಣೆ ಸವರ್ಕೊಂಡು ಇದೇ ರೀತಿ ತಟ್ಕೊಂಡು ಹಾಕ್ಕೊಳ್ಳಿ.
ಎಣ್ಣೆಕಾಯಿ ಇದು ಸಾಡೆ ಸಾಡೆ ಗೆಲ್ವತ್ತೇನು ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಇದೇ ರೀತಿ ಇಷ್ಟನ್ನು ಫ್ರೈ ಮಾಡಿ ಕೊಡಿ. ಎಣ್ಣೆ ಕೂಡ ಜಾಸ್ತಿ ಹಿಡಿಯಲ್ಲ. ಈಗ ಟೇಸ್ಟ್ ನೋಡಕ್ಕೆ ಹೇಳೋಣ. ಟೇಸ್ಟ್ ನೋಡು. ಹೆಂಗೈತಿ? ಚೆನ್ನಾಗೈತಾ?